ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿರುತ್ತೆ, ಚೀಪ್ ಅಂಡ್ ಬೆಸ್ಟ್. ಓಕೆ. ಬಟ್ಟೆ ಬೇಕಾ ಬೇಡ, ಶೂ ಬೇಕಾ ಬೇಡ, ಏನ್ ಹೇಳಿದ್ರು ಬೇಡ ಬೇಡ ಬೇಡ. ಅದ್ರ ಬದಲು ಕೊಡ್ಸ್ಬೇಕಾದ್ರೆ ಬೇಡ ಬೇಡ ಅನ್ನೋದು ಖುಷಿ ನೋಡಿ ಒಳಗೆ ಖುಷಿ ಪಡ್ತಾ ಇದ್ದೀನಿ. ನಿಜವಾಗ್ಲೂ ಹೆಣ್ಮಕ್ಳಿಗೆ ನೈಟಿ ಸಿಗುತ್ತೆ ಇಷ್ಟ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ನಮ್ ಜೊತೆಗೆ ನಮ್ ಜಲಂ ಸಿಂಗ್. ನಾವು ರಾಜಸ್ಥಾನ್ ವಿಡಿಯೋದಲ್ಲಿ ನೋಡಿರ್ತೀರಾ. ಐ ಥಿಂಕ್ ನಾವು ರಾಜಸ್ಥಾನಲ್ಲಿ ಮಾಡಿರೋ ಸೀರೀಸ್, ಅದಾದ್ಮೇಲೆ ತುಂಬಾ ವಿಡಿಯೋಸ್ ಮಾಡೋದಕ್ಕೆ ಆಗಿಲ್ಲ ಯೂಟ್ಯೂಬ್ಗೆ. ಸೊ ಕ್ಷಮೆ ಇರ್ಲಿ, ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಇವತ್ತು ಶತಾಯ ಗತಾಯ ಸ್ಟಾರ್ಟ್ ಮಾಡ್ಬೇಕಂತ ಬಂದ್ಬಿಟ್ಟಿದೀವಿ. ದಿಸ್ ವೇ ಮೇಡಮ್ ಪ್ಲೀಸ್. ಏನ್ ವಿಶೇಷ ಅಂತಂದ್ರೆ ನನ್ನ ಜನ್ಮದಿನ ಇದೆ ಮೇ 28ಕ್ಕೆ. ಈ ವಿಡಿಯೋ 28ಕ್ಕಿಂತ ಮುಂದೆ ಬರ್ಬೋದು, 28 ಆದ್ಮೇಲೆ ಬರ್ಬೋದು, ಗೊತ್ತಿಲ್ಲ. 28 ಆದ್ಮೇಲೆ ಬರೋದು. ಸೊ ಆತರ. ಸೊ ಇವತ್ತು ಮೇಡಮ್ ನನಗೆ ಶಾಪಿಂಗ್ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ನಾನು ಕೇಳಿದೆಲ್ಲ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದಾರೆ. ಏನೇನ್ ಕೊಡಿಸ್ತಾರೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಅದು ಶಾಪಿಂಗ್ಗೆ ಕರ್ಕೊಂಡ್ ಬರಕ್ ಎಷ್ಟು ಫೋರ್ಸ್ ಮಾಡಿದೀನಿ ಗೊತ್ತಾ. ಬಟ್ಟೆ ಬೇಕಾ ಬೇಡ, ಶೂ ಬೇಕಾ ಬೇಡ, ಏನ್ ಹೇಳಿದ್ರು ಬೇಡ ಬೇಡ ಬೇಡ. ಅದ್ರ ಬದಲು ದುಡ್ಡು ಕೊಟ್ಬಿಟ್ಟು ಇಟ್ಕೊಳ್ವಾ ನಾವು? ಅದನ್ನು ಕೇಳಿದೀನಿ ನಾನು, ಸುಳ್ಳು ಹೇಳ್ಬಾರ್ದು ಕ್ಯಾಮ್ರಾ ಮುಂದೆ. ಈಗಲೂ ಕೊಟ್ಬಿಡಿ, ಬೇಡ ಅಂದ್ರೆ ಸರಿ ದುಡ್ಡೇ ಕೊಡ್ತೀನಿ. ಹೆಂಗಿರುತ್ತೆ ಶಾಪಿಂಗ್ ಟೈಮ್ ನೋಡೋಣ ಬನ್ನಿ. ನಡ್ರಿ. ನಮ್ ಜಲ್ದಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ನಾಚಿಕೆನಾ? ಇಲ್ಲ ಹೌದು, ಸ್ವಲ್ಪ ನಂತರ ಅಷ್ಟೇ. ಈಗ ನೋಡಮ್ಮ, ಈಗ ಕೊಡಿಸ್ತೀಯ, ಅಲ್ಲಿ ಪ್ಯೂಮಾದಲ್ಲಿ ಕೊಡಿಸ್ತೀಯಾ? ಖುಷಿ ವಿಚಾರ ಏನ್ ಗೊತ್ತಾ, ಕೆಲವರು ಪೂಮಾ ಅಂತಾರೆ, ಪ್ಯೂಮಾ ಅಂತ ಅನ್ನೋದು. ಈಗ ಕೆಲವರು ಡೆಕತ್ಲಾನ್ ಡಿಕತ್ಲಾನ್ ಅಂತ ಅಂತಾರೆ. ಡಿಫ್ರೆಂಟ್ ಆಗಿ ಹೇಳ್ತಾರೆ. ಕನ್ನಡ ತರ ಅಲ್ಲ ಇಂಗ್ಲಿಷ್. ಅದಕ್ಕೆ ಹೇಳೋದು ಇಂಗ್ಲಿಷ್ ಭಾಷೆ ಸರಿ ಇಲ್ಲ ಅಂತ. ಕನ್ನಡದಲ್ಲಿ ಈಗ ನೀನು ಪೂಮಾ ಅಂತ ಬರಿ, ಪೂಮಾ ಅಂತ ಓದ್ತೀವಿ, ಪ್ಯೂಮಾ ಹಂಗೆಲ್ಲ ಓದಲ್ಲ. ಇಂಗ್ಲಿಷ್ ಅಲ್ಲಿ ಪ್ಯೂಮಾ ಪೂಮಾ ಹಿಂಗೆಲ್ಲ ಹೇಳ್ತಾರೆ. ಸರಿ ಸೆಲೆಕ್ಟ್ ಮಾಡಿ, ಟೈಮ್ ಆಯ್ತು, ಹೊಟ್ಟೆ ಹಸಿತಾ ಇದೆ. ಹೆಂಗಿದೆ ಬೇಡ, ಇಲ್ಲಿ ಸ್ಕೆಚಸ್ ಆ ತರನೇ ಎರಡಿದೆ. ನಾನು ಆಫರ್ಲಿ ಅನ್ನೋದಕ್ಕೆ ಎಂಟಿ ಕೊಡಿಸ್ತಿಲ್ಲ ಅಂತ ಬಂದ್ಬಿಟ್ಟಿದ್ದೀನಿ. ಏನ್ ತಗೊಳ್ಳೋದು ಜಲಂ? ಯಾವ ತಗೊಳ್ಳೋದು ಹೇಳಿ, ಸೆಲೆಕ್ಟ್ ಮಾಡಿ. ಸುಮ್ಮನೆ ಕರ್ಕೊಂಡ್ ಬಂದ ಶೂ ತಗೊಳಕ್ತಾನೆ ಬಂದೆ. ಶೂ ಆಟ್ಲೆ ಮಾಡ್ತಾರೆ. ಶೂ ತಗೊಳಕ್ತಾನೆ ಬಂದ್ರೆ ಶೂನೇ ತಗೊಳ್ಳಿ ಅಂತ. ಏನೋ ತಗೊಳ್ಳೋಣ, ತೋರಿಸ್ತೀನಿ, ಸೆಲೆಕ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಕೊಡ್ಸ್ಬೇಕಾದ್ರೆ ಬೇಡ ಬೇಡ ಅನ್ನೋದು ಖುಷಿ ನೋಡಿ ಒಳಗೆ ಖುಷಿ ಪಡ್ತಾ ಇಲ್ಲ. ಈಗ ನಿಮ್ಗೆ ಅನ್ಸ್ತಾ ಇಲ್ವಾ? ಅಲ್ಲ, ಜೀವನ ಪೂರ್ತಿ ನಾವೇ ಕೊಡಿಸ್ತೀವಿ, ತಿಂಗಳು ವಾರ ಕೊಡಿಸ್ತೀವಿ. ಅಪರೂಪಕ್ಕೆ ವರ್ಷಕ್ಕೆ ಒಂದು ಬರ್ತ್ಡೇ ಬರುತ್ತೆ, ಅದು ಕೊಡಿಸ್ತೀನಿ ಕರ್ಕೊಂಬಂದು ನಿಂಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ. ಅಲ್ಲ, ನಾನು ಯಾವತ್ತು ಏನು ಕೊಡ್ಸಿಲ್ವಾ? ಅಯ್ಯೋ, ಏನ್ ಬಾರಿ ಕೊಡಿಸ್ಬಿಟ್ಟಿದ್ದೀರಾ. ಬನ್ನಿ, ನನ್ನ ಫೇವ್ರೆಟ್ ಬ್ರ್ಯಾಂಡ್ ತೋರಿಸ್ತೀನಿ ಬನ್ನಿ. ನಿಮ್ಮ $1 million ಬ್ರ್ಯಾಂಡ್. ನನ್ನ $1 million ಬ್ರ್ಯಾಂಡ್ ನೋಡಿ, ನೆಟ್ಪ್ಲೇ. ಇದು ಯಾವುದೇ ತರ ಪ್ರಮೋಷನ್ ಅಂತೂ ಅಲ್ಲ, ನಾನು ಯಾವಾಗಲೂ ಇಷ್ಟಪಟ್ಟು ಹಾಕಂತ ಬಟ್ಟೆ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ನನ್ನ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಐಮ್ ಟೆಲ್ಲಿಂಗ್, ಒಂದು ಚೀಪ್ ಅಂಡ್ ಬೆಸ್ಟ್. ಅದೇ ಈ ತರ ಎಲ್ಲ ಕಾಣಿಸುತ್ತೆ, ಈ ತರ ಕಾಣಿಸುತ್ತೆ, ಸೆಕೆ ಗಾಳಿ ಬೀಸ್ಲಿ ಅಂತಷ್ಟೇ. ಬಟ್ ಒಂದು ಖುಷಿ ವಿಚಾರ ಏನಂತಂದ್ರೆ, ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತುಂಬಾ ಒಳ್ಳೆ ಬಟ್ಟೆಗಳು ಸಿಗುತ್ತೆ ನೆಟ್ಪ್ಲೇ ಅಲ್ಲಿ, ಅಂಡ್ ಬಾಳಕೆ ಚೆನ್ನಾಗಿ ಬರುತ್ತೆ. ಸೊ ಬೇರೆ ಬ್ರ್ಯಾಂಡ್ ಎಲ್ಲ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀರಾ? ಹೆಂಗಾರು ಆಗ್ಲಿ, ಬಟ್ ನನಗೆ ಬ್ರ್ಯಾಂಡ್ ಇಷ್ಟ ಆಗಿದೆ. ಆಲ್ಮೋಸ್ಟ್ ಶರ್ಟ್ಸ್ ಟಿ ಶರ್ಟ್ಸ್ ಎಲ್ಲ ನೆಟ್ಪ್ಲೇ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿರುತ್ತೆ, ಚೀಪ್ ಅಂಡ್ ಬೆಸ್ಟ್. ಏನಪ್ಪಾ ಅಂತಂದ್ರೆ, ಇದುವರೆಗೂ ನಾನು ಮದುವೆ ಆದಾಗಿಂದ ಇವಳು ಹೇಳಿದ್ ಬಿಟ್ಟೆ ನಾನು ಯಾವತ್ತೂ ಹಾಕೊಂಡಿಲ್ಲ. ಮದುವೆ ರಿಸೆಪ್ಷನ್ಗೆ ಒಂಚೂರು ಸೆಲೆಕ್ಟ್ ಮಾಡೋದು ಅನ್ನೋದು ಬಿಟ್ರೆ ಬೇರೆ ಯಾವ್ದಕ್ಕೂ ಇವಳು ಮಾತು ಕೇಳಿ ನಾನು ಬಟ್ಟೆ ಹಾಕೊಂಡಿಲ್ಲ. ಬಟ್ ಇವತ್ತು ಇವಳು ಕೊಡಿಸ್ತಾ ಇದ್ದಾಳೆ ಅನ್ನೋ ಕರ್ಟೆಸಿಗೋಸ್ಕರ ಇವತ್ತು ಇದು ಯಾವ್ದು ಹೇಳ್ತಾ ಅದು ಹಾಕತೀನಿ. ಚೆನ್ನಾಗಿದ್ರು ಪರವಾಗಿಲ್ಲ. ಏನಮ್ಮ ಅದು? ಕರ್ಟೆಸಿಗೋಸ್ಕರ. ಇನ್ನೇನ್ ಮತ್ತೆ, ಹೋಗ್ಲಿ ಪಾಪ ಅಂತ. ನಡೀರಿ ಹೋಗೋಣ. ನಡೀರಿ ಜಲು, ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ಜಲು. ಇದೆಲ್ಲ ಬೇಡ ಜಲು, ಸಾಕ್ಷಿದಾರ ಕರ್ಕೊಂಡ್ಬಂದಿನ ಜೊತೆಗೇನೆ. ಕರ್ಟೆಸಿಯಿಂದ ಅಂತೆ ಯಾಕೆ ಬೇಕು? ನಾನು ನಡೀರಿ ಜಲು, ನಿಮ್ಗೆ ನಾನು ಏನು ಕೊಡ್ಸಲ್ಲ ನೋಡಿ. ಹಿಂಗೆ ಕರ್ಕೊಂಬಂದ್ಬಿಟ್ಟು ಅನ್ಯಾಯ ಮಾಡ್ತಾರಲ್ಲ, ಹಿಂಗೆ ಆಯ್ತಾಯ್ತು ಹೋಗ್ಲಿ ಪಾಪ. ನನಗೋಸ್ಕರ ನಾನು ಹೆಂಡತಿ ಕಷ್ಟಪಟ್ಟು ಅವಳು ದುಡ್ಡಿರೋಂಥ ದುಡ್ಡಲ್ಲಿ, ಅವಳು ಸೇವಿಂಗ್ಸ್ ಅಂತ ಇಟ್ಟಿರೋಂಥ ದುಡ್ಡಲ್ಲಿ ನನಗೋಸ್ಕರ ಬಟ್ಟೆ ಕೊಡಿಸ್ತಾ ಇದ್ದಾಳೆ. ತುಂಬಾ ಖುಷಿ ಆಗುತ್ತೆ. ಇಂತ ಹೆಂಡತಿ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ. ಬೇಡ, ನಾನು ಜಲ್ಲು ಕೊಡಿಸ್ತಾ ಇದೀನಿ. ಈಗ ಜಲ್ಲು ಸೆಲೆಕ್ಟ್ ಮಾಡಿ ಯಾವ್ದು ಬೇಕು ಮಾಡಿ. ಜಲ್ಲು ನೀವು ರಾಜಸ್ಥಾನದ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದೀರ ನಮ್ನ. ಒಂದ್ ಶರ್ಟ್ ಅಂದ್ರೆ ಹೆಂಗೆ ನಿಮ್ಗೆ? ಇವರು ರಾಜಸ್ಥಾನ್ ಕಾ ಬಾದ್ಶಾ, ಅರ್ಥ ಆಯ್ತಲ್ಲ. ರಾಜಸ್ಥಾನ್ ವಿಡಿಯೋಸ್ ಫುಲ್ ಮಿಂಚಿದೀನಿ ಇವ್ರನ್ನ. ಸೊ ಮತ್ತೆ ನೆಕ್ಸ್ಟ್ ಮತ್ತೆ ರಾಜಸ್ಥಾನ ಹೋಗ್ತಾ ಇರ್ತೀವಿ, ಬೇರೆ ಫಂಕ್ಷನ್ಸ್ ಇದೆ, ಅದು ನೆಕ್ಸ್ಟ್ ಸೀರೀಸ್ ಬರುತ್ತೆ, ನೋಡ್ತಾ ಇರಿ ಹಿಂಗೇನೆ. ಏನ್ ಮೇಡಮ್, ಗ್ರೀನ್ ಕಲರ್ ಇದೆಯಾ? ಏನೋ ತಗೋಣ, ಗೋ ಗ್ರೀನ್ ಜಾಲಿ. ಅದಕ್ಕೆ ಗುರು ಹೇಳೋದು, ಹೆಣ್ಮಕ್ಳ ಜೊತೆ ಶಾಪಿಂಗ್ ಬರಬಾರ್ದು ಅಂತ. ಯಾವ್ದಾರು ತಗೊಳ್ಳಿ, ನಮ್ಗಾರು ತಗೊಳ್ಳಿ. ನಿಜವಾಗ್ಲೂ ಈ ತರದ್ದು ಅದು ಟ್ರೆಂಡ್ ಕಣಮ್ಮ, ಅದು ಟ್ರೆಂಡ್ ಕಣೋ. ಸುಮ್ನಿರಪ್ಪಲ್ಲಿ ನೈಟಿ ಅಂತೆ. ಅವಾಗಿಂದ ಹುಡುಕ್ತಾ ಇದ್ದಾಳೆ, ನನಗೂ ಸಾಕಾಗೋಗೈತೆ. ಇವು ಯಾವ್ದಾರ ಒಂದು ಎತ್ಕೊಂಬ, ನಿಂಗೆ ಯಾವ್ದು ಕೊಡ್ಸೋದು ಹಾಕತೀನಿ ನೋಡಲ್ಲಿ. ಸಮಾಧಾನನೇ ಇಲ್ಲ. ನಮ್ಗಂತೂ ಸಾಕಾಗ್ಬಿಡೈತಪ್ಪ. ಈಗ ಯಾಕಾರು ಬಂದ ಜೊತೆಗೆ ಒಂದನ್ನೂ ನೋಡಲ್ಲ, ನೋಡಿದ್ದು ಯಾವ್ದು ಇಷ್ಟಪಡಲ್ಲ. ಗುರು ಬೈಲಿ ಹೊಂಟೋಗ ಆ ಕಡೆ ಕಿಡ್ಸ್ ಸೆಕ್ಷನ್ ತಗೋ ಹೋಗ್ಬಿಡು. ಹೋಗುರು ಹಿಂದೆ ನೆಮ್ಮದಿ ಜೀವನ.
ನನ್ಗೆ ಈ ಬಟ್ಟೆ ತುಂಬಾ ಇಷ್ಟ ಆಗಿತ್ತು, ನಿಜ ಚೆನ್ನಾಗಿ ಕಾಣಿಸ್ತಾ ಇದೆ, ಆದ್ರೆ ಟೈಟು ಸೈಜು ಇಲ್ಲ. ಏನಿಲ್ಲ, ಟೈಟ್ ಅಂದ್ರೆ ತುಂಬಾ ಟೈಟ್ ಏನಿಲ್ಲ, ಬಟ್ ಏನ್ ಗೊತ್ತಾ ಗುರು, ನಾವು ಜಿಮ್ ವರ್ಕೌಟ್ ಮಾಡೋದ್ರಿಂದ ಬ್ಯಾಕ್ ಏನ್ ಲ್ಯಾಟ್ಸ್ ಏನಿರುತ್ತೆ ಸ್ವಲ್ಪ ಅಗಲ ಇರುತ್ತೆ. ನನಗೆ ಆತರ ಫೀಲ್ ಆಗ್ತಿಲ್ಲ ಗುರು. ನೋಡು, ಆದ್ರೆ ಟೈಟು ಅವರು ಹೇಳಿಲ್ವಾ? ತೋಳಲ್ಲ, ತೊಲೆ ತೊಲೆ ಯಾರು ಕೇಳಿದ್ರಾ? ಹೇಳಿದ್ದು, ಬಟ್ ಇರ್ಲಿ ಬಿಡು, ಏನಾಗಲ್ಲ. ನನಗೆ ಆತರ ಸಮಸ್ಯೆ ಇಲ್ಲ. ಇಲ್ಲ ಅವರೇ ಹೇಳಿದ್ರು ಟೈಟ್ ಅಂತ. ನೋಡು, ಅದೇ ಬೇರೆದಿಲ್ವಂತೆ, ಎಲ್ಲ ಖಾಲಿ. ಏನು ಬೇರೆ ಆಪ್ಷನ್ಸ್ ಇಲ್ಲ, ಇದಾಕೋಣ ಬಿಡು, ಏನಂತೀಯ? ಫೈನಲಿ ನಮ್ಮ ಮನೆಯವ್ರನ್ನ ಬ್ರ್ಯಾಂಡ್ ಚೇಂಜ್ ಮಾಡಿಸಿ ಬೇರೆ ಬ್ರ್ಯಾಂಡ್ ಕರ್ಕೊಂಡ್ ಬಂದಿದ್ದೀನಿ. ಅಲ್ಲ, ಬಟ್ಟೆ ಸೆಲೆಕ್ಟ್ ಮಾಡಿದ್ ನಾನಿವತ್ತು. ಸಮಸ್ಯೆ ಏನಂತಂದ್ರೆ ನನ್ನ ರೆಗ್ಯುಲರ್ ಬ್ರ್ಯಾಂಡ್ ಇಂದ ಚೇಂಜ್ ಮಾಡಿಸಿದ್ಲು ಬ್ರ್ಯಾಂಡ್ ಇವತ್ತು. ಅದು ಇವಳು ಸಮಸ್ಯೆ ಆಗಿರೋದು, ಆಯ್ತಾ? ಸೊ ಅದಕ್ಕೆ ಇವಳು ಏನಂತಂದ್ರೆ ಈಗ ನಿಂತು ವೆಯ್ಟ್ ಮಾಡಿದಾಳೆ. ನಮ್ಮ ಬ್ರ್ಯಾಂಡ್ ಒಳ್ಳೆ ನೆಟ್ ಪ್ಲೇ ಹೋಗ್ಬಿಟ್ಟಿದ್ರೆ ಕಣ್ಣು ಬೇಕಾಗಿದ್ದು ಕರೆಕ್ಟ್ ಸೈಜ್ ಸಿಕ್ಬಿಡೋದು. ಸುಂದರಪ್ಪ ಕಲೆಕ್ಷನ್ ಇರ್ಲಿಲ್ಲ ಇಲ್ಲಿ. ಏನಪ್ಪ ನಿಮ್ಮ ಮನೆ ಬರ? ಬೈ ದ ವೇ ನಾವು ಬಂದಿರೋದು ಫ್ಯಾಷನ್ ಫ್ಯಾಕ್ಟರಿಗೆ. ಆಲ್ಮೋಸ್ಟ್ ಇಲ್ಲಿ ಒಂದ್ 4 ಫ್ಲೋರ್ಸ್ ಇದೆಯಾ? 3 ಫ್ಲೋರ್ ಇದೆ. ತುಂಬಾ ಕಲೆಕ್ಷನ್ ಇರುತ್ತೆ ಯಾವಾಗ್ಲೂ, ಆಲ್ಮೋಸ್ಟ್ ಕಲೆಕ್ಷನ್. ನಿಮ್ಗಳ ಶೋಕಿ ಏನು ಗೊತ್ತಾ, ಶರ್ಟ್ ತಗೊಂಡಿರೋದೇ ಉಂಟಂತೆ. ತೋರಿಸ್ಬಿಟ್ಟೆ ನೀವತ್ತು, ಬರ್ತಿದ ದಿನ ತೋರಿಸ್ಬೇಕಾ? ಬರ್ಡೇ ದಿನ ಮಾಡೋದು. ಅದೇನು ಸರ್ ನೋಡಿ ಇಲ್ಲಿ, ಬಂದ್ರು ವಿನಯ್. ನಮ್ ಸರ್ ನೋಡಿ ಇಲ್ಲಿ ಹುಡಿಕ ಬಂದವ್ರಲ್ಲ. ಬನ್ನಿ ವಿನಯ್, ಮುಂದೆ ಬನ್ನಿ. ನೋಡಿ ನಮ್ ಸರ್ ಹಿಂಗೆಲ್ಲ ಹುಡಿಕೊಂಡ್ ಬಂದವ್ರೆ. ಏನ್ ಮಾಡೋದೀಗ? ಟ್ರೈ ಮಾಡ್ಬೋಣ, ಬನ್ನಿ. ಸರ್ ಹೇಳಿದ್ರೆ ಮಾಡ್ಲೇಬೇಕು ನಾವು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಶಾಪಿಂಗ್ ಅಂತ ಹೋಗಿ ₹1 ನನಗೆ ಅಂತ ನಾನು ತಗೊಳ್ದೇ ಇರೋದು ಫಸ್ಟ್ ಟೈಮ್. ನಿಂದು ತಾಯಿ ಗುಣ. ನೀವೊಂದ್ ಸಾಲ ಹೇಳ್ಬಿಡಿ. ತೀರೋದಿಲ್ಲ ಋಣ ಅಂದ್ಬಿಡಿ ಬೈ. ಅವ್ರು ಮಾತಾಡೋದೇ ನಾಚ್ಕೊಂಡ್ ಮಾತಾಡ್ತಾರೆ, ಇನ್ನು ಹಾಡು ಎಲ್ಲರೂ ಹೇಳ್ತಾರ ಅವರು. ಮತ್ತೆ ಫೈನಲಿ ನಮ್ಮ ಮೇಡಮ್ ಇದೆಲ್ಲ ಕೊಡ್ಸಿದ್ದಾರೆ, ಬಟ್ ಇದೆಲ್ಲ ನಾನು ಹಾಕೊಂಡು ತೋರ್ಸಂಗಿಲ್ವಂತೆ, ಬರ್ತ್ಡೇಗೆ ತೋರಿಸ್ಬೇಕಂತೆ. ಅದು ಏನಪ್ಪ ಇವ್ರದ್ದು. ಶೂಸ್ ಎಲ್ಲ ಕೊಡ್ಸಿದ್ದಾರೆ, ಆಫರ್ ಅಲ್ಲಿ ಸಿಕ್ತಿ ಎತ್ಕೊಂಡಿದೀನಿ. ಮನೆ 4-5 ಇತ್ತು, ಬೇಡವಾಗಿತ್ತು, ಏನೋ ಮೇಡಮ್ ಕೊಡಿಸ್ತಾ ಇದಾರೆ ಅಂತ ತಗೊಂತಾ ಇದೀನಿ. ಇರ್ಲಿ, ಏನಂತೀರಾ? ಓಕೆ, ಹೊರಡೋಣ ಅಂತೀನಿ. ಹೊರಡೋಣ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ? ಗೋಲ್ಗಪ್ಪೆ ತಿನ್ನೋಣ. ಅಂಡ್ ಇವತ್ತು ಬರೀ ಶಾಪಿಂಗ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಒಂದು ಏನೋ ತಿನ್ನಕ್ ಹೋಗ್ತಾ ಇದೀವಿ, ತೋರಿಸ್ತೀವಿ ಬನ್ನಿ. ಎಲ್ಲಿದೀವಿ? ನಮ್ಮ ಜಲಂ ಸಿಂಗ್ ಮನೇಲಿ. ಬೇಟೋ ಬೈ ಬೇಟಾಜಿ. ಹಾ. ಸೊ ರಾಜಸ್ಥಾನಲ್ಲಿ ಚಪಾತಿ ಮತ್ತೆ ಸಬ್ಜಿ ತಿನ್ನೋದು ವಿಡಿಯೋದಲ್ಲಿ ನೋಡಿದ್ರಿ. ಇವತ್ತು ಬೈಕ್ ಹಾಕ್ಬಿಟ್ಟು ಮನೆ ಮಾಡ್ಸ್ಕೊಂಡು ತಿಂತಾ ಇದೀನಿ. ಸಖತ್ತಾಗಿದ್ಯಾ? ಸೇಮ್ ಫೀಲ್. ಅವರೆಲ್ವಾ ಮಾಡಿರೋದು, ಸೇಮ್ ಫೀಲ್ ಇರ್ಲೇಬೇಕು. ಸಖತ್ತಾಗಿದೆ, ಒಳ್ಳೆ ಟೇಸ್ಟ್. ಮಜಾ ಅಂತೀರಾ? ನಿಮ್ ಕಡೆ ರಾಜಸ್ಥಾನ್ ಫ್ರೆಂಡ್ಸ್ ಇದ್ರೆ ಮಾಡ್ಸ್ಕೊಂತೀನಿ, ಮಿಸ್ ಮಾಡ್ಬಿಡಿ. ಓಕೆ, ನಂಗೂ ಹೊಟ್ಟೆ ಸಿಗ್ತಾ ಇದೆ. ಹೊಡಿಲಿ, ಸ್ಟಾರ್ಟ್ ಮಾಡಿ. ಕೇಳೋದಕ್ಕೆ ಚಪಾತಿ ಜೋಡಿಸ್ಬಿಟ್ಟವ್ರೆ. ಅಂದ್ರೆ ಏನಂದ್ರೆ ಈ ತರ ಚಪಾತಿ ನಮ್ಮನೇಲಿ ಮಾಡಕ್ ಬರಲ್ಲ. ಚಿಕ್ಕ ಚಪಾತಿ ಹೆಂಗ್ ಮಾಡ್ತಾರೋ ಕಲ್ತ್ಕೋಬೇಕು. ನೋಡಿಲಿ, ಹಾಕ್ಬಿಟ್ಟು ತಿಂತಾ ಇದ್ರೆ ಹಂಗೆ ತಾನೇ ತಿನ್ನೋದಲ್ಲ. ಅಂದ್ರೆ ಚಪಾತಿ ಥಿಕ್ನೆಸ್ ಇದ್ರು ನೀಟಾಗಿ ಬೆಂದಿರುತ್ತೆ. ಹೌದು, ಇಲ್ಲಿ ತೋರಿಸಿಲಿ, ಈ ತರ ನೀಟಾಗಿ ಜೋಡಿಸಿಟ್ಬಿಟ್ಟಿರ್ತಾರೆ ಹಾಟ್ ಬಾಕ್ಸ್ ಅಲ್ಲಿ. ತುಪ್ಪ ಬೇಯಿಸಾದ್ಮೇಲೆ ತುಪ್ಪ ಹಾಕ್ತಾರೆ ಇವರು. ಒನ್ ಮೋರ್ ಅಂತಾರದೆ. ಏನಂತ ಹೇಳು? ಒನ್ ಮೋರ್ ಅನ್ನೋದೇ. ಆದ್ರೂ ಇವತ್ತೊಂದು ಗೋಬಿಗೆ ಎಷ್ಟು ರೋಡ್ ಸುತ್ತಾಡಿದೀವಿ ಅಂದ್ರೆ ಏನಾಗಿದೆ ಅಂತ ಸ್ವಲ್ಪ ಸಿಲಿಂಡರ್ ಸಮಸ್ಯೆ ಅಂತ ಅಂದ್ಬಿಟ್ಟು ತುಂಬಾ ಜನ ಗೋಬಿ ಮಾಡ್ತಾ ಇಲ್ಲ. ಸೊ ಇರ್ಲಿ, ಪರವಾಗಿಲ್ಲ. ಫ್ರೆಂಡ್ ಅವ್ರ ಮನೇಲಿ ಅವ್ರ ಅಣ್ಣನ್ ಮಗ ಇದ್ದಾನೆ, ಸುಮೇರ್ ಅಂತ ಚಿಕ್ಕ ಹುಡ್ಗ. ಅವನು ಏನ್ ಬೇಕು ಅಂದ್ರೆ ಗೋಬಿ ಬೇಕು ಅಂದ. ಎಷ್ಟು ಸುತ್ತಾಡಿದ್ವಿ ಅಂದ್ರೆ ಕೊನೆಗೂ ಸಿಗ್ಲೇ ಇಲ್ಲ ಗೋಬಿ. ಎಷ್ಟೊಂದ್ ರೋಡ್ ಸುತ್ತಾಡಿದ್ವಿ, ರಮಾನುಜ ರೋಡು, ಬಸವೇಶ್ವರ ರೋಡು, ಸೆಂಟ್ ಮೇರಿ ಸ್ಕೂಲು, ಎಲ್ಲಾ ಕಡೆ ನಂಜುಮಳಿಗೆ ಸುತ್ತಮುತ್ತ ಓಡಾಡ್ಬಿಟ್ಟಿದ್ವಿ. ಸೆಂಟ್ ಮೇರಿ ಸ್ಕೂಲ್ ಹತ್ರ ಮಾತ್ರ ಇತ್ತು, ಬಟ್ ಅವರು ತುಂಬಾ ಲೇಟ್ ಆಗುತ್ತೆ ಅಂದ್ರು. ಏನು ಮಾಡಕ್ಕಾಗಲ್ಲ. ಸೊ ಪರವಾಗಿಲ್ಲ, ನಮ್ಮ ಶ್ರೀಮತಿ ಅವರು ಇವತ್ತು ಬಟ್ಟೆ ತಗೊಡ್ತೀನಿ ಅಂತ ಕರ್ಕೊಂಡ್ಬಂದು ಬಟ್ಟೆ ಎಲ್ಲ ತಗೊಟ್ರು. ನನಗೆ ಶೂಸ್ ತಗೊಟ್ಟಿದ್ದಾರೆ. ಸ್ವಲ್ಪ ನಂಗೆ ಶೂಸ್ ಅಂದ್ರೆ ತುಂಬಾ ಇಷ್ಟ. ಸೊ ಬಟ್ಟೆಗಿನ್ನ ಸೊ ಶೂಸ್ ಎಲ್ಲ ನಾನು ಆಕ್ಚುಲಿ ಶೂಸ್ ತಗೊಳ್ಳಿ ಅಂತ ಅಂದಿದ್ದು. ಸೊ ಬ್ರಾಂಡ್ ಬಟ್ಟೆ ಶೂಸ್ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ. ಇವ್ರಿಗೆ ಸ್ವಲ್ಪ ಶೂ ಕ್ರೇಜ್ ಜಾಸ್ತಿ, ತುಂಬಾ ಶೂಸ್ ಇಟ್ಕೊಂಡಿದ್ದಾರೆ. ಸೊ ಅಷ್ಟೆಲ್ಲ ಆಯ್ತು. ಸೊ ಆಮೇಲೆ ರಾಜಸ್ಥಾನ್ಗೂ ಹೋಗ್ ಬಂದ್ಮೇಲಂತೂ ಉತ್ತರ ಬೈಕೆ ಅಂತಾರಲ್ಲ, ನಮ್ ಕಡೆ ಬಸ್ರಿ ಬಾವಣಿಕೆ ಅಂತಾರೆ, ಹಂಗ ಆಗ್ಬಿಟ್ಟಿದ್ ಪರಿಸ್ಥಿತಿ ನಮ್ದು. ಸೊ ಅಷ್ಟು ಚಪಾತಿ ಮತ್ತೆ ಇವ್ರು ಮಾಡೋಂತ ಮಾರ್ವಾಡಿಸ್ ಮಾಡೋಂತಹ ಸಬ್ಜಿ ಎಲ್ಲ ಏನಿದೆ ಸಖತ್ತಾಗಿತ್ತು. ಒಂದೊಂದ್ 5 ಚಪಾತಿ ಸಬ್ಜಿ ಕೊಟ್ಟಿದ್ರು. ನಮ್ ಉಪ್ಪಿನಕಾಯಿಗಿಂತ ಒಂಥರ ಸಖತ್. ಅವ್ರ ಮನೇಲಿ ತುಂಬಾ ಜನ ಇದಾರೆ, ಜಾಯಿಂಟ್ ಫ್ಯಾಮಿಲಿ. ಅದಕ್ಕೆ ನಾವು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ದಟ್ ಮಸ್ಟ್ ಬಿ ಅಪ್ರಿಶಿಯೇಟೆಡ್. ಏನಕ್ಕೆ ಅಂತಂದ್ರೆ ಇವತ್ತಿನ ಕಾಲದಕ್ಕೂ ಕೂಡ ಜಾಯಿಂಟ್ ಫ್ಯಾಮಿಲಿ ಜೀವನ ಮಾಡ್ತಾ ಇದ್ದಾರೆ ಮೈಸೂರು ಅಂತ ಸಿಟಿಲಿ. ಸೊ ತುಂಬಾ ಖುಷಿ ಆಗುತ್ತೆ. ಮನೆಯವರೆಲ್ಲ ನಮ್ಮನ್ನ ತುಂಬಾ ಚೆನ್ನಾಗಿ ಗಮನಿಸ್ಕೊಂತಾರೆ, ಅದೇ ಖುಷಿ. ನಮ್ಗೆ ಯಾವಾಗ ಹೋದ್ರು ಚೆನ್ನಾಗಿ ಗಮನಿಸ್ಕೊತಾರೆ. ಸೊ ಖುಷಿ ಆಯ್ತು, ಒಳ್ಳೆ ಊಟ ಆಯ್ತು. ಅಂಡ್ ನಮ್ಮ ಅಪ್ಪನಿಗೂ ಎಲ್ಲ ನಾವು ಆಸೆ ಹುಟ್ಟಿಸ್ಬಿಟ್ಟಿದ್ವಿ, ರೊಟ್ಟಿ ಹೆಂಗ್ ಮಾಡ್ತಾರ ಗೊತ್ತಾ, ಚಪಾತಿ ಹೆಂಗ್ ಮಾಡ್ತಾರ ಗೊತ್ತಾ ಅಂತೆಲ್ಲ.
ಇವತ್ತು ನಮ್ಮ ಅಪ್ಪಂಗೂ ಪಾರ್ಸಲ್ ತಗೊಂಡ್ ಹೋಗ್ತಾ ಇದೀನಿ. ಟೈಮ್ 10:30 ಆದ. ಕೊಡ್ಸಿ ನಮ್ಮ ಅಪ್ಪ ಕಾಲ್ ಮಾಡಿದ್ರು, ಏಯ್ ನಂಗೂ ಚಪಾತಿ ತಗೊಂಬರ್ರಪ್ಪ ಅಂತ. ಸೊ ಅವ್ರಿಗೂ ಟೇಸ್ಟ್ ಮಾಡ್ಸೋಣ. ಸೊ ನೋಡ ಇನ್ ಮುಂದಕ್ಕಾದ್ರೂ ಕಂಟಿನ್ಯೂಸ್ ಯೂಟ್ಯೂಬ್ ವಿಡಿಯೋ ಮಾಡಿ ಟ್ರೈ ಮಾಡ್ತೀನಿ. ಸಕ್ಕದಾಗಿತ್ತು ಚಪಾತಿ ಅಂತೂ. ಜಲಮ್ ಅವ್ರ ಮನೆಯವ್ರಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಹೌದು, ಸಕ್ಕದಾಗಿ ಮಾಡ್ಕೊಡ್ತಾರೆ. ಚಪಾತಿ ಜೊತೆಗೆ ಇವ್ರು ಕೇಳಿತರ ಆಲೂ ಪಲ್ಯ ಮಾಡಿದ್ರು. ಉಪ್ಪಿನಕಾಯಿ ಮಾತ್ರ ಸೂಪರ್. ಪಲ್ಯ ಅಲ್ಲ ಸಬ್ಜಿಯನ್ನು ಯಾವೆಲ್ಲ. ಸೊ ಖುಷಿ ಆಯ್ತು. ಸೊ ಇದೇ ತರ ಇನ್ಮೇಲೆ ಯೂಟ್ಯೂಬ್ ವಿಡಿಯೋ ಮಾಡಿ ಟ್ರೈ ಮಾಡ್ತಿರ್ತೀವಿ. ಸೊ ನಿಮ್ಗೆ ಯಾವ ತರ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈಗ ಕಂಟಿನ್ಯೂಸ್ ನೋಡೋಣ. ನಾನು ಬರ್ತಿರೋದ್ರಿಂದ ಬರ್ತ್ಡೇ ಸೀರೀಸ್ ಎಲ್ಲ ಮಾಡೋಣ. ಸ್ವಲ್ಪ ಹೊರಗಡೆ ಸುತ್ತಾಡಕ್ ಹೋಗ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಿರ್ತೀರಾ, ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ಸ್ವಲ್ಪ ಏನಕ್ಕೆ ವಿಡಿಯೋಸ್ ಬರ್ತಿಲ್ಲ ಅಂತ. ಇನ್ನು ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಟೈಮ್ 10:30. ನೀವು ಮಲ್ಕೊಳ್ಳೋ ಟೈಮಲ್ಲಿ ನೋಡಿದ್ರೆ ಗುಡ್ ನೈಟ್, ಬೆಳಿಗ್ಗೆ ಎದ್ದಾಗ ನೋಡಿದ್ರೆ ಗುಡ್ ಮಾರ್ನಿಂಗು, ಮಧ್ಯಾಹ್ನ ಗುಡ್ ಆಫ್ಟರ್ನೂನ್. ಓಕೆ, ಸಿ ಯು, ಬೈ.